1 ಎಕರೆ ಜಾಗ ಕೊಟ್ಟಿದ್ದೀವಿ ಅಂಥೇಳಿ ಪ್ರೆಸ್ ನೋಟಲ್ಲಿ ಅದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಸಚಿವರು. ನಾನು ನಿಮ್ಮನ್ನೆಲ್ಲ ಕರೆದು ನನ್ನ ಮೇಲೆ ಅದು ಯಾರೋ ಒಂದು ಪಾರ್ಟಿ ಹುಡುಗ ಅದು ಯಾರೋ 100 ಸೈಟ್ ಮಾಡೋರೆ ಅಂತ ಹೇಳಿದಾಗ ಕ್ಲಾರಿಫೈ ಮಾಡಿದೆ. ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ. ನನ್ನ ಜೀವನವನ್ನು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನಾನು 71ನೇ ಇಸ್ವಿ ಎಚ್.ಎಲ್. ತಿಮ್ಮೇಗೌಡರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ MP ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು. 72ರಲ್ಲಿ ಕೆ. ಪುಟ್ಟಸ್ವಾಮಿಯವ್ರನ್ನ ಚಾಮುಂಡೇಶ್ವರಿ ಗೆಲ್ಲಿಸ್ತೋ. 78ರಲ್ಲಿ ರೆಡ್ಡಿ ಕಾಂಗ್ರೆಸ್ ಕೆಂಪೇಗೌಡರು ಸೋತರು. 80ರಲ್ಲಿ ರಾಜಶೇಖರ ಮೂರ್ತಿಯವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಜವಾಬ್ದಾರಿ ಪೂರ್ಣ ವಹಿಸ್ಕೊಂಡು ನಾನು ಕೆಂಪೇಗೌಡರು ಗೆಲ್ಲಿಸಿದ್ವಿ. 83ರಿಂದ 2004ರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಾಗಿ ಇಬ್ಬರು ಕೂಡ ರಾಜಕಾರಣ ಮಾಡ್ಕೊಂಬಂದಿದ್ದೀವಿ. ಅವರಾದರೂ ಸರಿ, ನೇರ ಕಂಡಿರ್ತಕ್ಕಂಥದ್ದು ಯಾರಾದರೂ ಸರಿ, ಜಿ ಟಿ ದೇವೇಗೌಡನ ಕೊಟ್ಟು ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡ ವೈಯಕ್ತಿಕವಾಗಿ ಕೇಳ್ದ ಅಂತ ಇಲ್ಲ. 50-55-60 ವರ್ಷದ ರಾಜಕಾರಣದಲ್ಲಿ ನಾನು ಆವತ್ತೇ ಹೇಳಿದೆ, ನನಗೆ ಯಾವುದೇ ಒಂದು ಚೌಲ್ಟ್ರಿ ಕಟ್ಟಿರೋದಾಗಲಿ, ಒಂದು ಪೆಟ್ರೋಲ್ ಬಂಕ್ ತಗೊಂಡಿರೋದಾಗಲಿ, ಒಂದು ಹೋಟ್ಲ್ ಕಟ್ಟಿರೋದಾಗಲಿ, ಒಂದು ಸ್ಕೂಲ್ ಮಾಡಿರೋದಾಗಲಿ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿರೋದಾಗಲಿ ನಾನು ಜೀವನದಲ್ಲಿ ಮಾಡೋಕ್ಕಾಗಿಲ್ಲ. ನಮ್ಮ ತಂದೆ ಒಂದು 15 ಎಕರೆ ಕುಷ್ಕಿ ಜಮೀನು, ಆ ಕುಷ್ಕಿ ಜಮೀನನ್ನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಬಂಗಾರದಂಥ ತೋಟ ಮಾಡಿ ಪ್ರಗತಿಪರ ಕೃಷಿಕನೂ ಆದೆ. ದುಡ್ದೆ 15 ವರ್ಷಗಳ ಕಾಲ ಹೊತ್ತು ಬಿತ್ತು. ಅದಾದಮೇಲೆ ಒಂದು 15 ಎಕರೆ ಜಮೀನನ್ನ ಅಲ್ಲೇ ಕೃಷಿ ಲ್ಯಾಂಡನ್ನು ಪಕ್ಕದಲ್ಲಿರೋವನ್ನ ತಗೊಂಡಿದ್ದೀನಿ ಊರ ಹತ್ರ. ಬಿಟ್ಟರೆ ಇನ್ಯಾವುದು ಖರೀದಿ ಮಾಡಿರೋದಾಗಲಿ ತೊಡಗಿಸ್ಕೊಂಡಿರೋದಾಗಲಿ ನನ್ನ ಬದುಕಲ್ಲಿ ನನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನೋ ಈ ದೇಶದಲ್ಲೇ ಇನ್ನೊಬ್ಬ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ, ಇಷ್ಟು ಸಾಲಗಾರನಾಗಿ ರಾಜಕಾರಣ ಧೈರ್ಯದಿಂದ, ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಆವತ್ತಿಂದ ಯಾರು ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ. TAPCMS, PLD ಬ್ಯಾಂಕು, DCC ಬ್ಯಾಂಕು, ಜಿಲ್ಲಾ ಪರಿಷತ್ 2 ಬಾರಿ ಗೆಲ್ಲಿಸಿರೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ನಾನು ಇವತ್ತು ಮಂತ್ರಿ ಆಗಿದ್ದೆ. ನಿರಂತರವಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಲಿಸಿದ್ದಾರೆ. ಹುಣಸೂರು ಲೋಕ್ ಗೆದ್ದಿದ್ದೆ, ನನ್ನ ಕ್ಷೇತ್ರ ಅಲ್ಲ ಅದು, ಗೆಲ್ಲಿಸಿದ್ರು. ಇಲ್ಲೆಲ್ಲರೂ ಜಿ ಟಿ ದೇವೇಗೌಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 90 ಭಾಗ ನನ್ನ ಕ್ಷೇತ್ರ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ. 90 ಭಾಗ ಲೇಔಟ್ಗಳು, ಬಿಲ್ಡಿಂಗ್ಗಳು, ಹೋಟ್ಲುಗಳು, ಎಲ್ಲ ಕಮರ್ಷಿಯಲ್ಲು, ಬಾರ್ಗಳು ಎಲ್ಲ ಇರ್ತಕ್ಕಂಥದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾರಾದರೂ ಒಬ್ಬರು ಇಷ್ಟು ವರ್ಷಗಳ ಕಾಲ 10-11 ವರ್ಷದಿಂದ ಶಾಸಕ ಆಗಿದ್ದೀನಿ. ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಒಂದು ನಿವೇಶನ ನಾನು ಪಡೆದಿಲ್ಲ. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಚಾಮುಂಡೇಶ್ವರಿ ಜನ ನನ್ನನ್ನು ಕೈ ಹಿಡಿತಾ ಇರಲಿಲ್ಲ, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ದುಡಿಮೆ, ಗುರಿ, ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಕಾಪಾಡ್ಕೊಂಡ್ಬಂದವ್ರೆ. ಒಂದು ನಿವೇಶನ ಇದೆ. ನಮ್ಮ ಗೋವಿಂದರಾಜು ಅವರು ಇದ್ದಾಗ ನಮ್ಮ ಫ್ರೆಂಡ್ಸ್ ಬಂದು, ಅಣ್ಣ ನಾವೊಂದು ಅರ್ಜಿ ಹಾಕ್ತೀವಿ, ನೀವೊಂದು ಅರ್ಜಿ ಹಾಕಿ ಅಂತೇಳಿ ಒಂದು ಅರ್ಜಿ ಹಾಕ್ಸಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೈಟ್ ಕೇಳಿ ಜಯಲಕ್ಷ್ಮೀಪುರಂ ಬಾಡಿಗೆ ಮನೇಲಿ ವಾಸ ಇದ್ದೆ. ಆದರೆ ಲಾಟ್ರಿನಲ್ಲಿ ಒಂದು ಬಂದಿದೆ. ಲಾಟ್ರಿನಲ್ಲಿ 85 ಆ ಟೈಮಲ್ಲಿ ಗೋವಿಂದರಾಜು ಅಧ್ಯಕ್ಷ ಇದ್ದಂಥ ಟರ್ಮು ಲಾಟ್ರಿ ಮಾಡಿದರು. ಆ ಲಾಟ್ರಿನಲ್ಲಿ
ಒಂದು 50-80 ಸೈಟ್ ಬಂದಿದೆ ಲಾಟ್ರಿನಲ್ಲಿ. ಅದೊಂದು ಸೈಟ್ ಆ ಕಾಲದಲ್ಲಿ ಬಿಟ್ಟರೆ ನನಗೆ ಬಿ ಕೆ ಪುಟ್ಟಯ್ಯ ಭಾರಿ ಆಪ್ತರು, ಡಿ ಮಾದೇಗೌಡರು ಆಪ್ತರು, ಬಸವೇಗೌಡರು ಆಪ್ತರು, ಅದಾದಮೇಲೆ ನಮ್ಮ ಸಾರಾ ಮಹೇಶ್ ಆಪ್ತರು, ಮೂಡಾ ಚೇರ್ಮನ್ನು, ಇವ್ರು ಎಲ್ಲರೂ ಮಾಡಲಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ದೀವಿ ನಾವು. ವಿಜಯಕುಮಾರ್ ಮಾಡಿಸಿದ್ವಿ, ಧ್ರುವ ಕುಮಾರ್ ಇದ್ದರು, ಇನ್ನೊಬ್ಬರು ನಮ್ಮ ಮೋಹನ್ ಕುಮಾರ್ ಇದ್ದರು. ಅವ್ರು ಯಾರು ಕೇಳಿ ಜಿ ಟಿ ದೇವೇಗೌಡರು ಹಿಂಗೂನ ಅಂತ ಅಧ್ಯಕ್ಷಗಳು, ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದರು, ರಾಜೀವ್ ಅವರು ಇದ್ದರು. ನಾನು ಒಂದು ನಿವೇಶನ ಪಡೆದಿಲ್ಲ. ಮಂತ್ರಿಗಳೇ, ನೀವು ಜವಾಬ್ದಾರಿಯಿಂದ ನಡೆದಿದ್ದರೆ ಈ ಕತೆ ಪುರಾಣಗಳು ಯಾವುದೂ ಬಿತ್ತಿರಲಿಲ್ಲ. ಜವಾಬ್ದಾರಿಯಿಂದ ನೋಡ್ಕೊಂಡಿದ್ರೆ ಮಂತ್ರಿಗಳು ಯಾವುದಾದ್ರು ಒಂದು ದೂರು ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನ ಅಧಿಕಾರಿಗಳನ್ನ ಕರೆದು ಕೂತು ನೇರವಾಗಿ ಮಾತಾಡಿದರೆ ಯಾರು ಬಂಡವಾಳ ಏನು ಅಂತ ನೇರವಾಗಿ ಬಯಲಾಗಬೇಕಾಗಿತ್ತು. ಅದಕ್ಕೆ ಅವಕಾಶ ಆಗಿಲ್ಲ. ಇನ್ನೊಂದು ಹೇಳವ್ರೆ, ಸರ್ವೆ ನಂಬರ್ 17ರಲ್ಲಿ ಇಲ್ಲೇನಾಗಿದೆ, ರಾಜೀವ್ ಅವರಿಗೆ ನಮ್ಮ ಶಿವಮೂರ್ತಿ ಅವರು ಜಿಲ್ಲಾ ಪರಿಷತ್ ಮೆಂಬರು, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಣ್ಣ, ನಮ್ದು 2 ಎಕರೆ ಜಮೀನನ್ನು ಸ್ವಾಧೀನ ಪಡಿಸ್ಕೊಂಬಿಟ್ಟವ್ರೆ, ನನಗೆ ಪರಿಹಾರ ಕೊಟ್ಟಿಲ್ಲ, ನಮಗೆ 50-50ನಲ್ಲಿ ಒಂದು ನಿವೇಶನ 50-50ನಲ್ಲಿ ನನಗೆ ಮಾಡಿಸ್ಕೊಡಿ, ಮಾಡ್ತಾವ್ರಲ್ಲ ಅಂತ ಕೇಳ್ದ ಬಂದು. ನಾನೇನು ಹೇಳಿದ್ದೀನಿ, ಮಾದಗಳ್ಳಿ ಸರ್ವೆ ನಂಬರ್ 17 2 ಎಕರೆ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡ್ರು ಜಮೀನಿಗೆ ಬದಲಿ ಜಾಗ ನೀಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಗಳ್ಳಿ ಸರ್ವೆ ನಂಬರ್ 17ರಲ್ಲಿ 2 ಎಕರೆ ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳದೆ ವಿಜಯನಗರ 4ನೇ ಹಂತ ಬಡಾವಣೆಗೆ ಉಪಯೋಗಿಸಿಕೊಂಡು ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತದೆ. ಆದರೆ ಸದರಿ ಜಮೀನಿಗೆ ಈವರೆಗೂ ಪರಿವಾರವನ್ನು ಪಾವತಿಸಿರುವುದಿಲ್ಲ. ಶ್ರೀಮತಿ ಭಾಗ್ಯಾಬಿನ್ ಹನುಮಂತೇಗೌಡರವರು 50-50ರ ಅನುಪಾತದಲ್ಲಿ ಬದಲಿ ಜಾಗವನ್ನು ನೀಡುವಂತೆ ನನಗೆ ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿಯವರ ಅರ್ಜಿಯ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಮುಂದಿನ ಪ್ರಾಧಿಕಾರದ ಸಭೆಗೆ ವಿಷಯವನ್ನು ಮಂಡಿಸುವಂತೆ ಕೋರುತ್ತೇನೆ. ಈ ಲೆಟರ್ ಕೊಟ್ಟಿರೋದನ್ನು ಜಿ ಟಿ ದೇವೇಗೌಡನಿಗೆ ಕೊಟ್ಟಿದ್ದೀನಿ ಅಂತ ನೀವು ಬರೆದಿದ್ದೀರಿ. ರೈತರು ನನ್ನ ಹತ್ರ ಬಂದಾಗ ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲಿದೆ, ಈರಂಗೆರೆ. ಇಡೀ ಕ್ಷೇತ್ರದಲ್ಲಿ 2 ಪತ್ರ ಕೊಟ್ಟಿರ್ಬೋದು ನಾನು ರೈತರಿಗೆ, ಇವ್ರಿಗೆ ಈ ರೀತಿ. ನಾನು ಕೊಟ್ಟಿರೋದು ಇಲ್ಲಿಗಲ್ಲಾಗಿ ಕೊಟ್ಬಿಡಪ್ಪ 50-50 ಅಂತ ಕೊಟ್ಟಿಲ್ಲ, ಪ್ರಾಧಿಕಾರದ ಸಭೆಯ ಮುಂದೆ ತನ್ನಿ, ಕಾನೂನುಬದ್ಧವಾಗಿದ್ದರೆ ಅವ್ರಿಗೆ ಕೊಡಬೇಕು ಅಂತೇಳಿ. ನಿಮಗೆ ಭಾಳ ಜನಕ್ಕೆ ಪ್ರಾಧಿಕಾರಗಳು ಏನು ಅನ್ನೋದೇ ಗೊತ್ತಿಲ್ಲ. ಪ್ರಾಧಿಕಾರವನ್ನು ಮೈಸೂರದನ್ನು ಕೃಷ್ಣರಾಜೇಂದ್ರ ಕಾಲದಲ್ಲಿ ಪ್ರಾರಂಭ ಮಾಡಿದರು ಸಂಸ್ಥಾಪಕರವರು. ಇಡೀ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ಇಂಥ ಪ್ರಾಧಿಕಾರಗಳು ಏನು ರೈತರ ಜಮೀನು ವಹಿಸ್ಕೊಂಡಿದ್ದಾವೆ, ಯಾರಿಗೆ ಪರಿಹಾರ ಕೊಡಬೇಕು, ಕೋರ್ಟ್ಗಳಲ್ಲಿ 100 ಪ್ರಕರಣಗಳಿದ್ದಾವೆ. ಇವ್ರಿಗೆ ಪರಿಹಾರ ಕೊಡಲಿಕ್ಕೆ ಯಾವ ಪ್ರಾಧಿಕಾರದಲ್ಲಿ ಹಣ ಇಲ್ಲ, ಅವ್ರ ಸಂಬಳಕ್ಕೆ ಇದಕ್ಕೆ ಹಣ ಇಲ್ಲ. ಯಾವುದೇ ಪ್ರಾಧಿಕಾರಗಳಲ್ಲಿ ಮೈಸೂರು ಪ್ರಾಧಿಕಾರ ಒಂದೇ ಹೇಳ್ತಾ ಇಲ್ಲ ನಾನು. ಉದಾಹರಣೆ, ಬೆಂಗಳೂರು ಬಿ ಡಿ ಎನಲ್ಲಿ ಎಷ್ಟೋ ಜನ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡದೆ ಕೋರ್ಟಲ್ಲಿ ಇದ್ದಿದ್ದರಿಂದ ಸರ್ಕಾರ ಏನು ತೀರ್ಮಾನ ಮಾಡಿದ್ರು, 50-50ರ ಅನುಪಾತದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭೂಮಿಗೆ 50-50, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥದ್ದಕ್ಕೆ ಗೃಹ ಮಂಡಳಿಯಲ್ಲಿ 60-40 ನಿವೇಶನ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ರೈತರಿಗೆ ಇವ್ರ ಕೈಲಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಅಲ್ಲಿ ನಿಮಗೆ ಒಂದೊಂದು ಪ್ರಾಧಿಕಾರಗಳಲ್ಲಿ, ಅದು ಬಿ ಡಿ ಎ ಇರಲಿ, ಅದು ಹೌಸಿಂಗ್ ಬೋರ್ಡ್ ಇರಲಿ, ಪ್ರಾಧಿಕಾರ ಇರಲಿ, IAS ಅಧಿಕಾರಿಗಳಿರ್ತಾರೆ, ಇಲ್ಲಿ KAS ಅಧಿಕಾರಿಗಳಿರ್ತಾರೆ, ಅಲ್ಲೊಬ್ಬ ಲ್ಯಾಂಡ್ ಅಕ್ವಿಯೇಷನ್ ಆಫೀಸರ್ ಇರ್ತಾನೆ, ಅಲ್ಲಿ ಒಬ್ಬ ತಹಶೀಲ್ದಾರ್ ಇರ್ತಾನೆ, ಒಬ್ಬ
ಪ್ಲ್ಯಾನ್ ಅಪ್ರೂವಲ್ ಮಾಡ್ತಕ್ಕಂಥ ಡೆಪ್ಟಿ ಡೈರೆಕ್ಟರ್ ಇರ್ತಾನೆ. ಇಷ್ಟೆಲ್ಲರೂ ಕೂಡ ಸ್ಕೂಟಿನೈಸ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ಆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ, ಜಮೀನು ಯಾರ್ದು, ಪ್ರಾಧಿಕಾರದಲ್ಲಿ ಕೊಡ್ಬೋದಾ ಅಂತಕ್ಕಂಥ ರಿಪೋರ್ಟನ್ನು ಹಾಕಿದ ಮೇಲೇ 50-50 ಕೊಡ್ತಕ್ಕಂಥದ್ದು. 50-50 ನಿವೇಶನ ಕೊಡ್ತಕ್ಕಂಥ ಇವರೆಲ್ಲರೂ ಕೂಡ ಅಧಿಕೃತ ಸರ್ಟಿಫೈ ಮಾಡಿ ಕಳಿಸ್ಬೇಕು ಬೋರ್ಡ್ಗೆ. ರೈತರಿಗೆ ಅವ್ರ ಮಕ್ಕಳಿಗೆ 100 ಎಕರೆ ಇದ್ದಂಥ ರೈತರಿಗೆ ಇವತ್ತು ಅವ್ರು ವಾಸ ಮಾಡಲಿಕ್ಕೆ ಒಂದು ನಿವೇಶನೂ ಬಿಟ್ಟಿಲ್ಲ, ಅವ್ರ ಜಮೀನು ಬಿಟ್ಟಿಲ್ಲ, ಇವತ್ತು ಸೈಟು ಕೊಡೋಂಗಿಲ್ಲ. ನಾನು ಹೇಳ್ತೀನಿ, ರದ್ದು ಮಾಡ್ತೀರಾ, ಅವ್ರ ಜಮೀನು ಕೊಟ್ಬಿಡಿ, ಮಾಡಿ ರದ್ದು ಮಾಡಿ. ಆ ರೈತನ ಜಮೀನೇನಿದೆ ಅಷ್ಟು ವರ್ಷ ಕಾಲ ಅವ್ರ ತಾತನ ಕಾಲದಿಂದ ಜೀವನ ಮಾಡ್ಕೊಂಡಿದ್ದಂಥ ಜಮೀನನ್ನ ಏನು ಅತಿಕ್ರಮ ಪ್ರವೇಶ ಮಾಡ್ಕೊಂಡಿರಲಿ, ಅಕ್ವೈರ್ ಮಾಡ್ಕೊಂಡಿರಲಿ, ಪರಿಹಾರ ನೀವು ಕೊಡದೇ ಇದ್ಮೇಲೆ ಅಷ್ಟು ಜಮೀನನ್ನು ಅವ್ರಿಗೆ ವಾಪಸ್ಸ ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಿ. ಆ ರೈತರ ಜಮೀನು ಅವ್ರಿಗೆ ವಾಪಸ್ ಕೊಡಿ. ಇದನ್ನು ಈ ಮಂತ್ರಿಗಳು ಏನು ನೋಡಿದೆ, ಯಾರ ಮೇಲೆ ಇಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ನೀವು ಕಲೆಕ್ಷನ್ ಮಾಡೋಕ್ಕೋಸ್ಕರ, ಅವ್ರ ಮಾತು ಕಟ್ಕೊಂಡು ನೀವು ಮಾಡದೇ ಇರೋರ ಮೇಲೆ ನೀವು ಈ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಅಧಿಕೃತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇದಕ್ಕೋಸ್ಕರನೇ ನಿಮ್ಮನ್ನು ಮಂತ್ರಿ ಮಾಡೋ ಸಿದ್ದರಾಮಯ್ಯನ ಹೆಸರಿಗೆ ಮಸಿ ಬೆಳೆದಿರೋದು. ನೀವು ಸರಿಯಾದ ಸ್ಕೂಟಿನಿ ಮಾಡಿ ತಪ್ಪಿತಸ್ಥರಿಗೆ ಆಗಲೇ ಶಿಕ್ಷೆ ಕೊಟ್ಟಿದ್ರೆ ಈ ಗತಿ ಬರ್ತಾ ಇರಲಿಲ್ಲ. ಯಾವ ಅಧಿಕಾರಿ ಮಾಡಿದ್ದಾನೆ ಅವನು ಆ ಕ್ಷಣದಲ್ಲೇ ಸಸ್ಪೆಂಡ್ ಮಾಡ್ಬೋದಾಗಿತ್ತು, ಯಾರ್ಯಾರು ಮಾಡಿದ್ದಾರೆ ಅಂತೇಳಿ. ಮಾಡಿದ್ದೀರಾ ನೀವು? ಮಾಡಿಲ್ಲ. ಅದೇ ತಲೆದಂಡ ಈಗ ಮುಖ್ಯಮಂತ್ರಿ ಮೇಲೆ ಬಂದಿದೆ. ಪ್ರಾಧಿಕಾರಗಳಲ್ಲಿ ಮೈಸೂರಲ್ಲೇ ಸಂಬಳ ಕೂಡ ಕಾಸಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು ಬಡಾವಣೆಗಳಲ್ಲಿ ದುಡ್ಡು ಕಲೆಕ್ಟ್ ಮಾಡೋರೆ ಅವ್ರುಗಳಿಗೆ ಒಂದು UGD ಇಲ್ಲ, ರಸ್ತೆ ಇಲ್ಲ, ಲೈಟ್ ಇಲ್ಲ, ಕುಡಿಯೋ ನೀರಿಲ್ಲ, ದುಡ್ಡು ಕಲೆಕ್ಟ್ ಮಾಡಿದ್ದಾರೆ, ಎಲ್ಲ ಸೆಸ್ಸು ಕಲೆಕ್ಟ್ ಮಾಡಿದ್ದಾರೆ ಅವ್ರ ಹತ್ರ. ಆ ಬಡಾವಣೆಯಲ್ಲಿ ಏನು ತಗೊಂಡಿದ್ದಾರೆ ಹಣನ ಅವರು ಖರ್ಚು ಮಾಡಿದರೆ ಸಾಕಾಗಿತ್ತು ಮೇಂಟೆನೆನ್ಸ್ಗೆ. ಮಹೇಂದ್ರ ಅವ್ರಿಗೆ ಅನುಭವ ಆಗಿದೆ, ಅವರು ಅಲ್ಲೆಲ್ಲೋ ಒಂದು ಬಡಾವಣೆಯಲ್ಲಿ ಕಟ್ಕೊಂಡು ಮನೇನ ಏನು ಮನೆ ಹತ್ರ ಕಲೆಕ್ಟ್ ಮಾಡಿದ್ದಾರೆ ಆ ದುಡ್ಡನ್ನ ಬಡಾವಣೆಗೆ ಖರ್ಚು ಮಾಡಿದರೆ ಸಾಕಿತ್ತು ಅವರು. ಇದು ಪ್ರೈವೇಟ್ ಬಡಾವಣೆ, ರಸ್ತೆ ಮುಟ್ಟೋಂಗಿಲ್ಲ, ಡ್ರೈನೇಜ್ ಮಾಡೋಂಗಿಲ್ಲ, UGD ಕೊಡೋಂಗಿಲ್ಲ. ಇದನ್ನು ನೋಡಿದೆ ಇದನ್ನು ಅಭಿವೃದ್ಧಿನೇ ಪಡಿಸ್ತೆ ಸ್ಲಮ್ಗಳ ಸೃಷ್ಟಿ ಮಾಡಿ ಹಾಳಾಗ್ತಾ ಇದೆ ಮೈಸೂರು ನಗರ. ಈ ಬಗ್ಗೆ ಮುಖ್ಯಮಂತ್ರಿಗಳಾದಮೇಲೆ ಈಗಲಾದರೂ ಕೂಡ ಕೂತು ಸುಂದರವಾದಂಥ ನಗರವನ್ನು ಏನು ಕೃಷ್ಣರಾಜೇಂದ್ರ ಮಹಾರಾಜ ಒಡೆಯರವರು ಮಾಡಿದ್ರು ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಗರದಲ್ಲಿರ್ತಕ್ಕಂಥ ಶಾಸಕರುಗಳನ್ನು ಸಂಬಂಧಪಟ್ಟ ನಗರ ಪಾಲಿಕೆ ಮೂಡ DC ಮೀಟಿಂಗ್ಗಳು ಕರೆದು ಏನು ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸಿ ಈ 50-50 ಅಂತಕ್ಕಂಥದ್ದು ಏನು ಬಂದಿದೆ ರೈತರನ್ನು ಉಳಿಸ್ಬೇಕು. ಇವತ್ತೇನು ಎಲ್ಲ ಕೊಟ್ಟಿದ್ದೀರಿ ರೈತರಿಗೆ, ಎಷ್ಟೋ ಜನ ನ್ಯಾಯವಾಗಿರೋ ರೈತರು ತಗೊಂಡವ್ರೆ, ಇನ್ಯಾರೋ ಮಧ್ಯವರ್ತಿಗಳು ಮಾಡಿದ್ದಾರೆ ಅಂತೇಳಿ. ಯಾರು ಮಧ್ಯವರ್ತಿಗಳು ಮಾಡಿ ರೈತರು ಮೋಸ ಮಾಡಿದರೆ, ನಿಜವಾದ ರೈತರು ಸೈಟ್ ತಗೊಂಡಿದ್ದಾರೆ, ಅವ್ರು ಮಾರಾಟ ಮಾಡಿದ್ದಾರೆ, ಅವ್ರ ಮನೆಗಳು ಕಟ್ಟಿದ್ದಾರೆ. 10 ವರ್ಷದಿಂದ ಏನು ಹೇಳ್ತೀರಿ, ಅವ್ರು ಯಾರು ಮಡಿಕೊಂಡಿಲ್ಲ. ಒಂದು ಮನೆ ಕಟ್ಟಬೇಕು ಅಂತಲೇ ಬಂದು ಸೈಟ್ ತಗೊಂಡಿರೋದು, ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಏನು ಮಾಡ್ತೀರಿ ಇದನ್ನೆಲ್ಲ? ವಜಾ ಮಾಡಿ ಜಮೀನು ಕೊಟ್ಬಿಡಿ. ಎಲ್ಲಿದೆ ಇರ್ತವೆ ಜಮೀನು? ನಿಮ್ತವ್ ಜಮೀನೂ ಇಲ್ಲ, ಅವರು ಕೊಡೋಕೆ ಹಣನೂ ಇಲ್ಲ, ಯಾವ ರೀತಿ ನಿರ್ವಹಿಸ್ತೀರಿ? ಇದು ದೇಶದ ಪ್ರಾಧಿಕಾರಗಳ ಸ್ಥಿತಿ ಹಿಂಗಿದೆ. ದೇಶದ ಪ್ರಾಧಿಕಾರಗಳ ಸ್ಥಿತಿ ಈ ರೀತಿ ಇದೆ. ಅಲ್ಲಿ ಹಿಂದಿನವರು ಎಷ್ಟು ಮುಂದಾಲೋಚನೆ ಇಟ್ಕೊಂಡು, ಒಬ್ಬ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಅವ್ನು KS ಇರ್ತಾನೆ, ಅವನು ಪರಿಶೀಲನೆ ಮಾಡ್ತಾನೆ, ಒಬ್ಬ ತಹಶೀಲ್ದಾರ್ನ ಅದಕ್ಕೋಸ್ಕರ ಸ್ಪೆಷಲಾಗಿ ಹಾಕವ್ರಲ್ಲಿಗೆ ನೋಡಲಿಕ್ಕೆ, ಸ್ಕೂಟಿನಿ ಮಾಡಲಿಕ್ಕೆ. ಇಂಜಿನಿಯರ್ಸ್ಗಳಿದ್ದಾರೆ, KS ಕಮಿಷನರ್ ಇದ್ದಾನೆ, ಕಮಿಷನರ್ ಆದವನು
ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಬೋರ್ಡ್ ಮುಂದೆ ತರಬೇಕು. ಈ ರೀತಿ ಮಾಡಿರೋದನ್ನು ಮಂತ್ರಿಗಳು ಫೇಲ್ ಆಗಿ ನಾನು ನಿಮ್ಮ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳ್ತಾ ಇದ್ದೇನೆ, ಸತ್ಯಾಂಶ ತೆಗೆದು ನೀವು ಯಾವತ್ತು ನನಗೆ ಅಲಾಟ್ ಮಾಡಿದಿರಿ ಸೈಟ್ನ, ಅಥವಾ ಯಾವತ್ತು ಇದನ್ನು ನಾನು ಕೊಟ್ಟಿದ್ದೀರಿ ನನ್ನ ಹೆಸರಿಗೆ, 7 ದಿವಸದೊಳಗಡೆ ಮತ್ತೆ ಪತ್ರಿಕಾ ಹೇಳಿಕೆ ಹೇಳಿ, ಇಲ್ಲದೆ ರೈಟಿಂಗಲ್ಲಿ ಕೊಡಿ ನನಗೆ. ಪದೇ ಪದೇ ಈ ರೀತಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನು ಕೂಡ ಮಾನಹಾನಿ ಮಾಡೋಕ್ಕೆ ಹೋಗಬೇಡಿ. ನೀವು ತಿಳ್ಕೊಂಡು ಮಾತಾಡಿ. ಒಬ್ಬ ವ್ಯಕ್ತಿನ ಅಳಿಸಿ, ನಾನು MLA